ಈ ಸಿಲಿಕಾನ್ ಸಿಟಿ ಬೆಂಗಳೂರಿನ ರಸ್ತೆಗಳಲ್ಲಿ ವಾಹನ ಸವಾರರು ಓಡಾಡಬೇಕು ಅಂದರೆ ಎರಡೆರಡು ಬಾರಿ ಯೋಚನೆ ಮಾಡಬೇಕಾದಂತಹ ದುಸ್ಥಿತಿ ನಿರ್ಮಾಣವಾಗಿದೆ. ಈ ಪರಿಸ್ಥಿತಿಗೆ ಕಾರಣ ಬಿಬಿಎಂಪಿ. ಹೇಗೆ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಸವಾರರ ಜೀವಕ್ಕೆ ಬೆಲೆನೇ ಇಲ್ವಾ? ವೈಟ್ ಟ್ಯಾಪಿಂಗ್ ರಸ್ತೆ ಕುಸಿದ್ರೂ ಡೋಂಟ್ ಕೇರ್. 2 ರಿಂದ 3 ತಿಂಗಳಿಂದ ಅಧಿಕಾರಿಗಳು ನಾಟ್ ರೀಚಬಲ್. ಬೆಂಗಳೂರು ರಸ್ತೆಗಳು ಹೀಗೆ ಹೇಳಿದ ತಕ್ಷಣ ಕಣ್ಮುಂದೆ ಬರೋದೇ ಬಿಬಿಎಂಪಿಯ ಅದ್ಭುತ ರಸ್ತೆ ಕಾಮಗಾರಿಗಳ ಬಂಡವಾಳ. 1 ವರ್ಷದ ಹಿಂದಷ್ಟೇ ನಿರ್ಮಾಣವಾಗಿದ್ದಂತಹ ಪ್ರಮುಖ ವೈಟ್ ಟ್ಯಾಪಿಂಗ್ ರಸ್ತೆ ಮಧ್ಯದಲ್ಲಿ ಕುಸಿದು ಬಿಬಿಎಂಪಿಯ ಬಂಡವಾಳ ಬಯಲಾಗಿತ್ತು. ಆ ಬಳಿಕ ಅದಕ್ಕೆ ತೇಪೆ ಹಚ್ಚೋ ಕೆಲಸಕ್ಕೆ ಮುಂದಾಗಿದ್ದಂತಹ ಬಿಬಿಎಂಪಿ ಅಧಿಕಾರಿಗಳು ಕೋಟಿಗಟ್ಟಲೆ ಖರ್ಚು ಮಾಡಿ ನಿರ್ಮಾಣ ಮಾಡಿದ್ದಂತಹ ರಸ್ತೆಗೆ ಬೇಕಾಬಿಟ್ಟಿ ಮಣ್ಣು ಕಲ್ಲು ತುಂಬ ಹೋಗಿ ಕೈ ತೊಳ್ಕೊಂಡಿದ್ರು. ಆದ್ರೆ ಬಿಬಿಎಂಪಿಯ ಈ ಎಡವಟ್ಟಿಗೆ ದ್ವಿಚಕ್ರ ಆಟೋ ಸವಾರರು ಕೈಯಲ್ಲಿ ಪ್ರಾಣ ಹಿಡ್ಕೊಂಡು ಸಂಚಾರ ಮಾಡುವ ಸ್ಥಿತಿ ನಿರ್ಮಾಣ ಆಗಿದೆ. ಹಲಸೂರು ಬಳಿಯ ಡಿ ಭಾಸ್ಕರನ್ ರಸ್ತೆ ಕಳೆದ 2 ತಿಂಗಳ ಹಿಂದೆ ಬೃಹತ್ ಆಕಾರದಲ್ಲಿ ಕುಸಿದಿತ್ತು. ನಿರ್ಮಾಣ ಆಗಿ 1 ವರ್ಷದ ಒಳಗೆಯೇ ಕುಸಿದಿದ್ದ ರಸ್ತೆಗೆ ಬಿಡಬ್ಲ್ಯೂಎಸ್ಎಸ್ಪಿ ಕಡೆಗೆ ಬಿಬಿಎಂಪಿ ಬೊಟ್ಟು ಮಾಡಿ ಜಾರ್ಕೊಂಡಿತ್ತು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇತ್ತೀಚೆಗೆ ರೆಡಿಯಾದಂತಹ ಒಂದಷ್ಟು ರಸ್ತೆಗಳು ಕುಸಿತವನ್ನ ಕಂಡಿತ್ತು. ಅದರಲ್ಲಿ ಬಹಳ ಪ್ರಮುಖವಾಗಿ ಹಲಸೂರು ಕೆರೆ ಪಕ್ಕದಲ್ಲಿರುವಂತಹ ಡಿ ಭಾಸ್ಕರನ್ ರಸ್ತೆ ಏನಿದೆ, ಅದರಲ್ಲೂ ವೈಟ್ ಟ್ಯಾಪಿಂಗ್ ರಸ್ತೆ ಏನಿತ್ತು, ಅದು ಕೆಲ ದಿನಗಳ ಅಂದರೆ 2 ತಿಂಗಳ ಹಿಂದೆ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಕುಸಿತ ಕಂಡಿತ್ತು. ಇದನ್ನು ಸವಿಸ್ತಾರವಾದಂಥ ವರದಿಯನ್ನು ಪಬ್ಲಿಕ್ ಟಿವಿ ಕೂಡ ವರದಿ ಮಾಡಿತ್ತು. ಅದಾದ ಬೆನ್ನಲ್ಲೇ ಅದನ್ನು ಸರಿ ಮಾಡ್ತೇವೆ ಅಂತ ಹೇಳಿದಂಥ ಅಧಿಕಾರಿಗಳು ಆ 2 ತಿಂಗಳಾದರೂ ಕೂಡ ಸಂಪೂರ್ಣವಾಗಿ ಆ ಒಂದು ರಸ್ತೆಯನ್ನು ಸರಿ ಮಾಡೋದರಲ್ಲಿ ವಿಫಲರಾಗಿದ್ದಾರೆ. ಕೇವಲ ಅದಕ್ಕೆ ಜೆಲ್ಲಿಯನ್ನು ತಂದು ಸುರಿದು ಹೋಗಿರೋದಷ್ಟೇ. 2 ತಿಂಗಳಾಗಿದ್ರೂ ಕೂಡ ಇದನ್ನು ಸರಿ ಮಾಡೋದಕ್ಕೆ ಯಾವ ಅಧಿಕಾರಿಗಳು, ಯಾವ ಸಂಬಂಧಪಟ್ಟಂತಹ ಬಿಬಿಎಂಪಿ ಅವರು ಯಾರು ಕೂಡ ಮುಂದಾಗ್ತಾ ಇಲ್ಲ. ಇನ್ನು ಪ್ರತಿನಿತ್ಯ ಆಗ್ತಾ ಇರೋ ಸಮಸ್ಯೆ ಬಗ್ಗೆ ಸ್ಥಳೀಯರು ಬಿಬಿಎಂಪಿ ಎಇಇ ಗಮನಕ್ಕೆ ತಂದ್ರು ಡೋಂಟ್ ಕೇರ್ ಅಂತಿದ್ದಾರೆ. ಇಲ್ಲಿ ಲೋಕಲ್ ಅಲ್ಲಿ ಕೂಡ ನಾವು ಕೂಡ ಎಡಬ್ಲ್ಯೂ ಕೂಡ ಕಂಪ್ಲೇಂಟ್ ಮಾಡಿದೀವಿ. ಇಲ್ಲಿ ಇರೋ ಬಿಬಿಎಂಪಿ ಕೂಡ ಮಾಡಿದೀವಿ. 1-2 ತಿಂಗಳಿಂದ ಹಂಗೆ ಎಲ್ಲ ಜನಗಳು ಪಬ್ಲಿಕ್ ಬಿದ್ದು ಶಾಪ ಕೊಡ್ತಾ ಇದ್ದಾರೆ. ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಇವರು ಅಧಿಕಾರಿಗಳು, ಈ ಬಿಬಿಎಂಪಿ ಅಧಿಕಾರಿಗಳು ತಕ್ಕಂತ ಕೂಡಲೇ ಇದು ಹೈವೇ ರೋಡು, ಹೆವಿ ವೆಹಿಕಲ್ಗಳು ಜಾಸ್ತಿ ಓಡಾಡ್ತದೆ, ಸಿಡ್ ಆಗ್ತದೆ ಪದೇ ಪದೇ. ಇಲ್ಲಿ ಅಕ್ಕಪಕ್ಕ ಯಾವುದು ಕ್ಲಿನಿಕ್ ಇಲ್ಲ, ಹಾಸ್ಪಿಟ್ಲ್ ಇಲ್ಲ, ಎಮರ್ಜೆನ್ಸಿ ಹೋಗ್ಬೇಕಂದ್ರೆ ಕೂಡಲೇ ಇದನ್ನ ಪರಿಹಾರ ಸಮಸ್ಯೆ ಸಾಲ್ವ್ ಮಾಡಬೇಕಂತ ನಮ್ಮ ಮನವಿ. ಒಟ್ಟಾರೆ ಸಮಸ್ಯೆ ಕಣ್ಮುಂದೆ ಇದ್ರೂ ಕೂಡ ಅಧಿಕಾರಿಗಳು ಮಾತ್ರ ನಿದ್ರೆಯಿಂದ ಎದ್ದೇಳದೆ ಇರುವುದು ನಿಜಕ್ಕೂ ವಿಪರ್ಯಾಸ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.